ಭಾಳ ದಿನಗಳ ಪ್ರಯತ್ನ. ಅದರಲ್ಲಿ ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರಬೇಕಾಗಿದ್ದರೆ ಶ್ರೀನಿವಾಸ್ ಅವರೇ ಪ್ರಮುಖ ಕಾರಣ. ನಾವೆಲ್ಲ ಮುನಿಯಪ್ಪನವರು, ನಾವು ಕ್ಯಾಬಿನೆಟ್ಟು ಎಲ್ಲ ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ. ಆದರೆ ಕಾರಣಕರ್ತರು ಶ್ರೀನಿವಾಸ್ ಅವರು ಅಂತ ಹೇಳ್ತೇನೆ. ಮತ್ತು ಈಗ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ. ಪ್ರತಿಯೊಂದಕ್ಕೂ ದಾಖಲೆ ಇಡಬೇಕಾದ್ರೆ ಮಾಗಡಿಗೆ ಹೋಗಬೇಕಾಗಿತ್ತು, ಇನ್ಮೇಲೆಲ್ಲ ಇಲ್ಲೇ ಬರುತ್ತೆ. ಉಳಿದಿರ್ತಕ್ಕಂಥ ಕಡತಗಳೇನೇನಿದೆ ಅದೆಲ್ಲ ಕೂಡ ನಮ್ಮ ಹ್ಯಾಂಡ್ ಓವರ್ ಮಾಡೋಕ್ಕೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಉಳಿದಾಗೆ ನೀವೇನೋ ಪ್ರಶ್ನೆ ಇದ್ದರೆ ಕೇಳ್ಬೋದು. ಸರ್, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಇದು ಮುಖ್ಯಮಂತ್ರಿ ಬದಲಾವಣೆಗ ಇಲ್ಲಾಂದ್ರೆ ಅವರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ. 2.5 ವರ್ಷ ಆದಮೇಲೆ ರಿಷಫಲ್ ಆಗುತ್ತೆ ಅಂತ ಇತ್ತು. ಹಿರಿಯ ಸಚಿವರು ಕೇಳೋದ್ರಲ್ಲಿ, ಹಿರಿಯ ಶಾಸಕರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲಪ್ಪ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಇಷ್ಟೇ ಸಹ ಸಿದ್ದರಾಮಯ್ಯ ಅವರು ಹಾಗೂ ಡಿ.ಕೆ. ಅವರ ಹೆಸರು ಕೇಳಬರ್ತಿತ್ತು. ಇತ್ತೀಚೆಗೆ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಕ್ಕಾಗ್ತದೆ. ನಮಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅದನ್ನು ನಮ್ಮ ಮನೆಯಲ್ಲೂ ನೀವು ಕೇಳೋಕೆ ಬರಬೇಡಿ. ಈಗ ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅವರು ಸೀನಿಯರ್ಸ್ ಇದ್ದಾರೆ, ಅವರು ಅರ್ಹರಿದ್ದಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಬಿಡಬೇಕು ಅಂದ್ರೆ ಬಿಡ್ತಾರಾ ಸರ್? ಖಂಡಿತ. ಸರ್, ಈಗ ದಾವಣಗೆರೆ ಚುನಾವಣೆ ವಿಚಾರದಲ್ಲಿ ಶಾಸಕ ಸಚಿವರು ಜಮೀರ್ ಅವ್ರಿಗೂ ಕೂಡ ರಾಜಣ್ಣ ಅವ್ರ ತರ ತಲೆದಂಡ ಆಗುತ್ತೆ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಹೋಗಿದ್ರಲ್ಲ, ಜಮೀರ್ ಅವರು ಹೋಗಿ ಮಲ್ಲಿಕಾರ್ಜುನ್ ಅವ್ರ ಜೊತೆ ಮನೆಗೆ ಹೋಗಿ ಇಬ್ರು ಜೊತೆಲಿ ಇದ್ದಿದ್ದು ಎಲ್ಲ ಮಾಧ್ಯಮಗಳಲ್ಲಿ ನೀವೇ ತೋರಿಸಿದ್ದೀರಾ. ನನಗೆ ಮಾಹಿತಿ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಜಮೀರ್ ಅವರು ಕೊನೆ ಒಂದಿನ ಹೋಗಿದ್ರು. ಅವ್ರಿಗೆ ಇದರಲ್ಲಿ ಕೇರಳಗೆ ಎಲೆಕ್ಷನ್ ಹಾಕಿದ್ರು, ಒಂದಿನ ಹೋಗ್ಬೋದು. ಸರ್, ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ರಿಪೇರಿ ಬಸ್ಗಳೇ ಬರ್ತಾ ಇದೆ. ಈಗ ಅದೆಲ್ಲ ತಪ್ಪು ಮಾಹಿತಿ. ಎಲ್ಲ ಸ್ವಾಯತ್ತ ಸಂಸ್ಥೆಗಳು. ನಾವೇನು ಹೊಸ ಬಸ್ ಬರುತ್ತೆ, ಹೊಸ ಬಸ್ನ ಎಲ್ಲ ಡಿಪೋಗಳಿಗೆ, ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹಂಚ್ಬಿಡ್ತೀವಿ ನಾವು. ಹಳೆ ಬಸ್ ಪ್ರಶ್ನೆನೇ ಬರೋದಿಲ್ಲ. ಅದು ತಪ್ಪು ಕಲ್ಪನೆ ಅಷ್ಟೇ. ದಾಬಸ್ಪೇಟೆ ಬಸ್ ನಿಲ್ದಾಣ ಇದಕ್ಕೆ ಶಂಕುಸ್ಥಾಪನೆ ಮಾಡಬೇಕು. ಟೆಂಡರ್ ಆಗಿದೆ. ಒಂದು 4-5 ತಿಂಗಳ ಮುಂಚೆ ನಾನು ಶ್ರೀನಿವಾಸ್ ಹೋಗಿದ್ವಿ. ಆಮೇಲೆ ನಮ್ಮ ಇವರಿಗೆ ಆದೇಶ ಕೊಟ್ಟಿದ್ದೆ. ಮತ್ತು ಅವರು ಕೂಡ ಸ್ವಲ್ಪ ಅವರ MLA ಗ್ರ್ಯಾಂಟಲ್ಲೂ ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥದ್ದು ನಮ್ಮ KSRTC ಅವ್ರು ಹಾಕೊಂಡು ಒಳ್ಳೆ ಬಸ್ ನಿಲ್ದಾಣ ಅಲ್ಲೂ ಮಾಡಿಕೊಡ್ತೀವಿ. ಮತ್ತು ಈ ಬಸ್ಸು ಅಷ್ಟೇ, ಈ ಬಸ್ ಸ್ಟ್ಯಾಂಡ್ ಇತ್ತಲ್ಲ, 2017ರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಅದನ್ನು ಪ್ರೋಗ್ರಾಮ್ ಆಫ್ ವರ್ಕ್ಸಲ್ಲಿ ಸೇರಿಸಿದ್ದೆ. ಆಮೇಲೆ ನಾನು ಬೇರೆ ಗೃಹ ಇಲಾಖೆಗೆ ಹೋದೆ. ಆಮೇಲೆ ರೇವಣ್ಣವ್ರು ಬಂದು ಗುದ್ಲಿ ಪೂಜೆ ಮಾಡಿದರು. ಸ್ವಲ್ಪ ನಿಧಾನ ಆಗಿತ್ತು. ಮೊನ್ನೆ ಬಂದು ಅರ್ಧ ಬಿಟ್ಟಿದ್ದಾರೆ, ಇನ್ನು ಅರ್ಧ 6 ತಿಂಗಳಲ್ಲಿ ಮುಗಿದೋಗುತ್ತೆ. ಕಮರ್ಷಿಯಲ್ದು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ನೆಲಮಂಗಲ ಡಿಪೋಗೆ ಬಸ್ಗಳು ಕೊರತೆ ಇದೆ ಅನ್ನೋ ಕೊಡ್ತೀವಿ. ಈಗ 900 ಬಸ್ ಬರುತ್ತೆ KSRTCಗೆ. ಬಂದಾಗ ನೆಲಮಂಗಲಕ್ಕೆ ಕೊಡ್ತೀವಿ. ಮೊನ್ನೆ ಮಾದಾವರದಿಂದ ಎಷ್ಟು ಬಸ್ಗಳು ನಿರೀಕ್ಷೆ ಮಾಡ್ಬೋದು ಸರ್? ನೋಡೋಣ, ಕೇಳ್ಬಿಟ್ಟು ಹೇಳ್ತೀನಿ. ಮಾದಾವರದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಬಸ್ಗಳೆಲ್ಲ ಹಾಕಿದ್ವಲ್ಲ, ಬರುತ್ತೆ. 900 ಬಸ್ ಬರುತ್ತೆ ಬೆಂಗಳೂರು ಸುತ್ತಲೂ. ಆಮೇಲೆ ಇದೆಲ್ಲ ಕೂಡ BBMPಗೆ ಸೇರಿಬಿಟ್ಟಿದ್ದೀವಿ. ಈಗ BBMP ಅಂದ್ರೆ 40 ಕಿಲೋಮೀಟ್ರ್ ಕಾರ್ಪೊರೇಷನ್ ಲಿಮಿಟಿಂದ BMTCನೂ ಹಾಕ್ತೀವಿ. ಇಲ್ಲೆಲ್ಲ BMTCನೂ ಹಾಕ್ತೀವಿ.